ಗುವಾಹಟಿ ಹೈಕೋರ್ಟ್ ಒಳಗಡೆ ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ ಬರ್ತಕ್ಕಂಥದ್ದು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ನೋಡೋದಾದರೆ ಲಕ್ಷದ್ವೀಪ ಕೇರಳದ ಹೈಕೋರ್ಟ್ ನಡುವೆ ಬರುತ್ತೆ, ಪುದುಚೇರಿ ಮದ್ರಾಸ್ ಹೈಕೋರ್ಟ್ ಒಳಗಡೆ ಬರುತ್ತೆ, ದೆಹಲಿ ಹೈಕೋರ್ಟು, ಜಮ್ಮು ಮತ್ತು ಕಾಶ್ಮೀರ, ಲಡಾಖು ಇವು ಜಮ್ಮು ಕಾಶ್ಮೀರದ ಹೈಕೋರ್ಟ್ ಒಳಗಡೆ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಾಲ ಕಾರ್ಮಿಕ ಕಾಯ್ದೆ 1986, ಕನಿಷ್ಠ ಕೂಲಿ ಕಾಯ್ದೆ 1948, ಅನೈತಿಕ ವ್ಯವಹಾರಗಳ ನಿಗ್ರಹ ಕಾಯ್ದೆ 1956, ವರದಕ್ಷಿಣೆ ಕಾಯ್ದೆ 1961, ಜೀತ ಪದ್ಧತಿ 1976, ಬಾಲ ಕಾರ್ಮಿಕ ಪದ್ಧತಿ 1986 ಆಗಿರ್ಬೇಕು, 1986. ನೀತಿ ಆಯೋಗ ಇದು ಸಂವಿಧಾನಾತ್ಮಕವಲ್ಲ. ನೀತಿ ಆಯೋಗ 1950 ಮಾರ್ಚ್ 15, ನವದೆಹಲಿ, ಇದು ಕೇಂದ್ರ ಕಚೇರಿ. ಮಾಹಿತಿ ಹಕ್ಕು ಕಾಯ್ದೆ 2005 ಅಕ್ಟೋಬರ್ 12ರಂದು ಹಾಗೂ ನೀತಿ ಆಯೋಗವನ್ನು ಜವಾಹರ್ಲಾಲ್ ನೆಹರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಮರುನಾಮಕರಣ 2015 ಜನವರಿ 1. ಮೊದಲು ಯೋಜನಾ ಆಯೋಗ ಅಂತ ಇತ್ತಿದ್ದು. ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಾರೆ. ಮೊದಲ ಉಪಾಧ್ಯಕ್ಷರು ಅರವಿಂದ್ ಪನಗರಿಯಾ. 267ನೇ ವಿಧಿ ಸಾದಿಲ್ವಾರ್ ನಿಧಿ, ಆಕಸ್ಮಿಕ ಪರಿಹಾರ ನಿಧಿ ಮತ್ತು ವಿಪತ್ತು ಪರಿಹಾರ ನಿಧಿ ಅಂತೇಳಿ ಕರಿಬಹುದು. ರಾಷ್ಟ್ರಪತಿ ಇಲ್ಲಿ ಕೇಂದ್ರದಲ್ಲಿದ್ದರೆ, ರಾಜ್ಯಪಾಲ ರಾಜ್ಯದಲ್ಲಿ ಇರ್ತಕ್ಕಂಥದ್ದು, ಇವರ ಒಂದು ಅಧೀನದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಮೂಲಭೂತ ಹಕ್ಕುಗಳು ಅಮೆರಿಕದ ಸಂವಿಧಾನದಿಂದ ಎರವಲುಪಡಲಾಗಿದೆ. ಇದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. 1215 ವಿಧಿ ಪ್ರಕಾರ 1215ರಲ್ಲಿ 1895 ಸ್ವರಾಜ್ಯ ಬಿಲ್ ಸ್ಥಾಪನೆ ಆಗುತ್ತಾ ಬಾಲಗಂಗಾಧರ ತಿಲಕ್ ಅವರು. 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳು ವಿಶ್ವಸಂಸ್ಥೆಯಿಂದ ಅಂಗೀಕಾರ ಮಾಡಿಕೊಳ್ಳುತ್ತಿವೆ. ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ. 14 ಕಾನೂನು ಮುಂದೆ ಎಲ್ಲರೂ ಸಮಾನರು. 15ನೇ ವಿಧಿ ತಾರತಮ್ಯ ಮಾಡುವಂತಿಲ್ಲ. 16 ಸಾರ್ವಜನಿಕ ಹುದ್ದೆಯಲ್ಲಿ ತಾರತಮ್ಯ ಮಾಡುವಂತಿಲ್ಲ. 17ನೇ ವಿಧಿ ಅಸ್ಪೃಶ್ಯತೆ 1955ರ ಕಾಯ್ದೆ ಮತ್ತು 1989ರಲ್ಲಿ ನಿರ್ಮೂಲನೆ ಮಾಡಬೇಕು ಅಂತೇಳಿ ಹೇಳಿರತಕ್ಕಂಥದ್ದು. 18ನೇ ವಿಧಿ ಬಿರುದು ಭಾಗಗಳ ರದ್ದತಿ. ನೆಕ್ಸ್ಟ್ ಸ್ವಾತಂತ್ರ್ಯ ಕಾಯ್ದೆ 19ರಿಂದ 22. 19A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 19B ಸಭೆ ಸೇರುವ ಸ್ವಾತಂತ್ರ್ಯ. 19C ಸಂಘ ಕಟ್ಟುವ ಸ್ವಾತಂತ್ರ್ಯ. 19D ಸಂಚಾರ ಮಾಡು. 19E ವಾಸ ಮಾಡು. 19F ಆಸ್ತಿ ಹಕ್ಕು. ಇದು 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ ತೆಗೆದುಹಾಕಲಾಗಿದೆ. 19G ವಿಧಿ ವೃತ್ತಿ ಮಾಡುವ ಒಂದು ಹಕ್ಕು. 20ನೇ ವಿಧಿ ಅಪರಾಧಿಗಳಿಗೆ ರಕ್ಷಣೆ ಕೊಡತಕ್ಕಂಥದ್ದು. 21ನೇ ವಿಧಿ ಜೀವಿಸುವ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21A ವಿಧಿ 2002ರಲ್ಲಿ 86ನೇ ತಿದ್ದುಪಡಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಟ್ಟಿರ್ತಕ್ಕಂಥದ್ದಾಗಿದೆ. 22ನೇ ವಿಧಿ ಅಕ್ರಮ ಬಂಧನ, ಸೆರೆವಾಸದಲ್ಲಿರುವ ಅಪರಾಧಿಗಳಿಗೆ ರಕ್ಷಣೆ. ನೆಕ್ಸ್ಟು ಹೇಬಿಯಸ್ ಕಾರ್ಪಸ್, ಇದು ಟು ಹ್ಯಾವ್ ಎ ಬಾಡಿ. ಮ್ಯಾಂಡಮಸ್, ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದಾಗ ಹೊರಡಿಸಬಹುದಾಗಿದೆ. ಕೋ ವಾರೆಂಟ್, ಸರ್ಕಾರಿ ಹುದ್ದೆಯನ್ನು ಅಕ್ರಮವಾಗಿ ಪಡೆದಿದ್ದರೆ ಕೋ ವಾರೆಂಟನ್ನು ಹೊರಡಿಸಬಹುದು. ಸರ್ಸಿಯೋರರಿ, ಕೆಳ ನ್ಯಾಯಾಲಯ ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡತಕ್ಕಂಥದ್ದು. ಪ್ರೊಹಿಬಿಷನ್, ಇದು ಅಧೀನ ನ್ಯಾಯಾಲಯ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ತಡೆಯುತ್ತದೆ. ಭಾಗ 4 ಐರ್ಲೆಂಡ್ ಸಂವಿಧಾನದಿಂದ ಪಡೆದಿರತಕ್ಕಂಥದ್ದು. ಭಾಗ 4 ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸತಕ್ಕಂಥ. ಇದನ್ನು ಶುಕ್ಯ ರಾಜ್ಯ, ಕಲ್ಯಾಣ ರಾಜ್ಯ ಅಂತ ಕರಿತೀವಿ. 36 ರಾಜ್ಯ ಹಬ್ಬದ ಬಗ್ಗೆ ತಿಳಿಸ್ತದೆ. 37 ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಅದರೊಳಗಡೆ ಗಾಂಧಿವಾದಿ ತತ್ವಗಳು ಅಂತ ಬರುತ್ತವೆ. ಅದರ ಒಂದು 40 ಪಂಚಾಯಿತಿ. 43B ವಿಧಿ ಸಹಕಾರಿ ಸಂಘ ಸ್ಥಾಪನೆ. 43 ಗ್ರಾಮೀಣ ಭಾಗದಲ್ಲಿ ಗುಡಿ ಕೈಗಾರಿಕೆ ಉತ್ತೇಜಿಸುವುದು. 46ನೇ ವಿಧಿ SC/ST ಆರ್ಥಿಕ ಹಿತಾಸಕ್ತಿ ಸಾಮಾಜಿಕ ನ್ಯಾಯ ಒದಗಿಸುವುದು. 48 ಪಶುಸಂಗೋಪನೆ ಮತ್ತು ಗೋಹತ್ಯೆ ನಿಷೇಧ. 47 ಮದ್ಯಪಾನ ನಿಷೇಧ. ಸಮಾಜವಾದಿ ತತ್ವಗಳು ನೋಡೋದಾದರೆ 38 ಅಸಮಾನತೆಯನ್ನು ಹೋಗಲಾಡಿಸುವುದು. 39 ಸಮಾನ ಕೆಲಸಕ್ಕೆ ಸಮಾನ ವೇತನ. 39A ವಿಧಿ ಉಚಿತ ಕಾನೂನು ನೆರವು. 41ನೇ ವಿಧಿ ನಿರುದ್ಯೋಗಿ, ವೃದ್ಧರು, ಅಸಮರ್ಥರು, ದುರ್ಬಲರಿಗೆ ಸಾಮಾಜಿಕ ನೆರವು. 42ನೇ ವಿಧಿ ಕೆಲಸ ನಿರ್ವಹಿಸಲು ಉತ್ತಮ ವಾತಾವರಣ. ಉದಾರವಾದಿ. 44 ಏಕರೂಪ ನಾಗರಿಕ ಸಂಹಿತೆ. ಇದನ್ನು ಉತ್ತರಾಖಂಡ ಮತ್ತು ಗೋವಾ ಅಳವಡಿಸಿಕೊಂಡಿವೆ. 45ನೇ ವಿಧಿ 0 ರಿಂದ 6 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಇರತಕ್ಕಂಥದ್ದು. 48ನೇ ವಿಧಿ ಕೃಷಿ ಮತ್ತು ಪಶುಸಂಗೋಪನೆ. 48A ವಿಧಿ ವನ್ಯಜೀವಿ ಮತ್ತು ಪರಿಸರ ಸಂರಕ್ಷಣೆ 1972 ಕಾಯ್ದೆ. 49ನೇ ವಿಧಿ ರಾಷ್ಟ್ರೀಯ ಸ್ಮಾರಕ ರಕ್ಷಣೆ. 50ನೇ ವಿಧಿ ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಪ್ರತ್ಯೇಕಿಸುವುದು. 51ನೇ ವಿಧಿ ಶಾಂತಿ ಮತ್ತು ಭದ್ರತೆ. ರಾಜ್ಯ ನಿರ್ದೇಶಕ ತತ್ವಗಳು ಪ್ರಜ್ಞೆ ಅಂತ ಹೇಳಿದವರು ಗ್ರಾನ್ವಿಲ್ ಅಸ್ಟಿನ್ ಅವರು. ಅದೇ ರೀತಿಯಾಗಿ ಚಕ್ಕ ಅಂತ ಹೇಳಿದವರು KT ಶಾ. ಗುರಿ ಮತ್ತು ಮಾರ್ಗ ಅಂತ ಹೇಳಿದವರು ಪಾಲ್ಕಿ ಬಾಲ. ವಿನೂತ ಲಕ್ಷಣ ಅಂತ ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. 42ನೇ ವಿಧಿ 1976 ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬ ಪದಗಳನ್ನು ಸೇರಿಸಲಾಯಿತು. 243K ವಿಧಿ ರಾಜ್ಯ ಚುನಾವಣೆ.
243 ಐ ಮತ್ತು ವೈ ವಿಧಿಗಳು ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ರೆಗ್ಯುಲೇಟಿಂಗ್ ಕಾಯ್ದೆ 1973, ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡುತ್ತಾನೆ. ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬಂಗಾಳ್, ಇದರ ಫಸ್ಟು ಗವರ್ನರ್ ಜನರಲ್ ಆಫ್ ಬಂಗಾಳ್ ಇವರು ವಾರ್ನೆಸ್ ಟೀಮ್ ಇವರು ಮೊದಲನೇ. ಅದೇ ರೀತಿಯಾಗಿ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ ಅನುಮತಿ ನೀಡಿತು. 1765 ದಿವಾನಿ ಹಕ್ಕು ಸ್ಥಾಪನೆ ಮಾಡಲಾಯಿತು. 1784ರಲ್ಲಿ ಕ್ವಿಟ್ಸ್ ಇಂಡಿಯಾ ಕಾಯ್ದೆ ವಾಣಿಜ್ಯ ಮತ್ತು ರಾಜಕೀಯ ಚಟುವಟಿಕೆಗಳನ್ನು ಜಾರಿಗೆ ತರಲಾಯಿತು. ಇಂಪಾರ್ಟೆಂಟ್ ಪಾಯಿಂಟ್ಸು: ಹಣಕಾಸು ಮಸೂದೆಯನ್ನು ಸ್ಪೀಕರ್ ಅವರು ಹೊರಡಿಸುತ್ತಾರೆ. ರಾಜ್ಯಸಭೆ 14 ದಿನಗಳವರೆಗೆ ತಡೆ ಇಡಬಹುದು. ಹಿಂದಿರುಗಿಸಿದ್ದರೆ ಅಂಗೀಕಾರ ಪಡೆದಿದೆ ಎಂದು ಅರ್ಥ. ರಾಷ್ಟ್ರಪತಿ ಅಂಗೀಕಾರ ಆಗಿರ್ತಕ್ಕಂಥದ್ದು. ಓಕೆನಾ. ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಹಾಗೂ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಈ ಮಸೂದೆಯ ಪರ ಮತ್ತು ವಿರೋಧವಾಗಿ ಸಹಮತಗಳು ಬಂದಾಗ ಸಭಾಧ್ಯಕ್ಷರು ನಿರ್ಣಾಯಕ ಮತವನ್ನು ಹಾಕುತ್ತಾರೆ. ಸಂಸತ್ತಿನ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿ 108ನೇ ಒಂದು ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೆಯಬಹುದು. ರಾಷ್ಟ್ರಪತಿ ಸಹಿ ಆಗಿದ ನಂತರ ಅದು ಕಾಯ್ದೆಯಾಗುತ್ತದೆ. ಸಂವಿಧಾನ ತಿದ್ದುಪಡಿ: ಎರಡು ಸದನದಲ್ಲಿ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ತಿದ್ದುಪಡಿ ಮಸೂದೆಯನ್ನು ಮೊದಲು ಮಂಡಿಸಬಹುದು. ಸಂಸತ್ತಿಗೆ ಅಧಿಕಾರವಿದೆ. ಒಂದು ಸದನ ತಿರಸ್ಕರಿಸಿದರೂ ತಿದ್ದುಪಡಿ ಸಾಧ್ಯವಿಲ್ಲ. ಸಂಸತ್ತು: ಇದು ಸಂಸದೀಯ ಮಾದರಿ ಸರ್ಕಾರ ಹಾಗೂ ಬ್ರಿಟನ್ ವೆಸ್ಟ್ ಮಿನಿಸ್ಟರ್ ಸರ್ಕಾರ ಅಂತ ಕರೀತಕ್ಕಂಥದ್ದು. ಇದು ಸೆಂಟ್ರಲ್ ವಿಸ್ತಾ ಯೋಜನೆಯಡಿ ಸಂಸತ್ತು ರಚನೆಯಾಗಿದೆ. 79ನೇ ವಿಧಿ ಪ್ರಕಾರ ರಚನೆಗೆ ಅವಕಾಶ. ರಾಜ್ಯಸಭೆ 6 ವರ್ಷ ಅಥವಾ 30 ವರ್ಷ. ಬ್ರಿಟನ್ ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ ರಾಜ್ಯಸಭೆಯನ್ನು. ಹಿರಿಯರ ಸದನ, ಮೇಲ್ಮನೆ, ಚಿಂತಕರ ಚಾವಡಿ, ಬುದ್ಧಿವಂತರ ಸದನ ಮತ್ತು ರಾಜ್ಯಗಳ ಸಭೆ ಅಂತೇಳಿ ಕರೆಯುತ್ತಾರೆ. 250 ಗರಿಷ್ಠ. ಈ ಪ್ರಸ್ತುತ 244. ಅದರೊಳಗಡೆ 238 ವಿವಿಧ ರಾಜ್ಯ ಮತ್ತು ಕೇಂದ್ರದ ಪ್ರದೇಶಗಳಿಂದ ಆಯ್ಕೆಯಾಗಿರುತ್ತಾರೆ. 12 ಜನ ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ 85ನೇ ವಿಧಿ ಪ್ರಕಾರ. ಇವರ ಅಧಿಕಾರಾವಧಿ 6 ವರ್ಷ. ಇವರ ಒಂದು ನೇಮಕಕ್ಕೆ 30 ವರ್ಷ ವಯಸ್ಸಾಗಿರಬೇಕು. ಕಾಯಂ ಸದನ 2 ವರ್ಷಕ್ಕೊಮ್ಮೆ 1/3 ನಿವೃತ್ತಿಯಾಗುತ್ತಾರೆ. ರಾಜ್ಯಸಭೆಯನ್ನು ವಿಸರ್ಜಿಸಲು ಬರುವುದಿಲ್ಲ. ಉಪರಾಷ್ಟ್ರಪತಿ ಅಧ್ಯಕ್ಷರಾಗಿರುತ್ತಾರೆ. ಕೋರಮ್ ಅನ್ನೋದಾದರೆ 1/10 ಕನಿಷ್ಠ 25 ಸದಸ್ಯರು ಹಾಜರಿರಬೇಕು. ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದರೂ ಅಧಿವೇಶನ ಕರೆಯಬೇಕು. ಸದಸ್ಯರ ಕೋರಿಕೆಯ ಮೇರೆಗೆ ವಿಶೇಷ ಅಧಿವೇಶನ ಕರೆಯಬಹುದು. ಇನ್ನು ಲೋಕಸಭೆ, ಇವರ ಅಧಿಕಾರಾವಧಿ 5 ವರ್ಷ ಹಾಗೂ 25 ವರ್ಷ. ಕೆಳಮನೆ ಜನಸಾಮಾನ್ಯರ ಸದನ, ಹೌಸ್ ಆಫ್ ಕಾಮನ್ಸ್ ಹಾಗೂ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂತ ಕರಿತೀವಿ. 552 ಗರಿಷ್ಠ. ಪ್ರಸ್ತುತ 543. 2 ಆಂಗ್ಲೋ ಇಂಡಿಯನ್ ತೆಗೆದುಹಾಕಲಾಗಿದೆ 104ನೇ ತಿದ್ದುಪಡಿ ಪ್ರಕಾರ. ಕರ್ನಾಟಕದಲ್ಲಿ ಒಟ್ಟು 28 ಸ್ಥಾನಗಳನ್ನು ಹೊಂದಿದೆ. SC 79, ST 41. ವೆರಿ ಇಂಪಾರ್ಟೆಂಟ್ ಇದು. ಅವಧಿ ಮುಗಿಯುವುದಕ್ಕೆ ಮೊದಲೇ ಪ್ರಧಾನಮಂತ್ರಿ ಸಲಹೆಯ ಮೇರೆಗೆ ರಾಷ್ಟ್ರಪತಿ ಲೋಕಸಭೆಯನ್ನು ವಿಸರ್ಜಿಸಬಹುದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 1 ವರ್ಷ ಲೋಕಸಭೆಯನ್ನು ವಿಸ್ತರಿಸಬಹುದು, ಅಂದರೆ ಹೆಚ್ಚು ಮಾಡಬಹುದು. 5ನೇ ಲೋಕಸಭೆ ಅವಧಿಯನ್ನು ಹೆಚ್ಚಿಸಲಾಗಿತ್ತು 1 ವರ್ಷ. 1971ರಿಂದ 79 ಇರ್ಬೋದು ಮೋಸ್ಟ್ಲಿ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಕೋರಮ್ ಇದು ಕೂಡ 1/10 ಕನಿಷ್ಠ 55 ಸದಸ್ಯರು ಹಾಜರಿರಬೇಕು. ಯಾವುದರಲ್ಲಿ? ಲೋಕಸಭೆಯಲ್ಲಿ. ಸ್ಪೀಕರ್ 93ನೇ ವಿಧಿ ತಿಳಿಸುತ್ತದೆ. ಮಸೂದೆಗೆ ಸಮಾನ ಮತ ಬಿದ್ದಾಗ ನಿರ್ಣಾಯಕ ಮತವನ್ನು ಸ್ಪೀಕರ್ ಅವರು ಹಾಕುತ್ತಾರೆ. ಒಂದು ಮಸೂದೆಯನ್ನು ಹಣಕಾಸು ಮಸೂದೆ ಎಂದು ಕೂಡ ಸ್ಪೀಕರ್ ಅವರೇ ಕನ್ಫರ್ಮ್ ಮಾಡ್ತಾರೆ. ಲೋಕಸಭೆ ಮತ್ತು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಲೋಕಸಭೆ ವಿಸರ್ಜನೆಯಾದರೂ ಲೋಕಸಭಾಪತಿ ನೂತನ ಲೋಕಸಭಾ ಅಸ್ತಿತ್ವಕ್ಕೆ ಬರುವವರೆಗೂ ಮುಂದುವರಿಯುತ್ತಾರೆ. ಫಸ್ಟ್ ಸ್ಪೀಕರ್ GV ಮಾಳ್ವಂಕರ್. ಮಹಿಳಾ ಒಂದು ಸ್ಪೀಕರ್ ಮೀರಾ ಕುಮಾರಿ. ಕನ್ನಡಿಗ KS ಹೆಗಡೆ ಅವರು ಬಾಲಯೋಗಿ ಅಧಿಕಾರದಲ್ಲಿದ್ದಾಗ ಮರಣ ಹೊಂದಿರತಕ್ಕಂಥ ಸ್ಪೀಕರ್ ಆಗಿದ್ದಾರೆ. ಒಬ್ಬ ಅಭ್ಯರ್ಥಿ ಲೋಕಸಭೆ ಅಥವಾ ವಿಧಾನಸಭೆಯಲ್ಲಿ 2ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಸ್ಪರ್ಧಿಸುವಂತಿಲ್ಲ. ಆದರೆ 2 ಲೋಕಸಭೆ ಮತ್ತು 2 ವಿಧಾನಸಭೆ ಕ್ಷೇತ್ರಗಳಿಗೆ ಸ್ಪರ್ಧಿಸಬಹುದು. ಇನ್ನು ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಅಂದಾಜು ಸಮಿತಿ 1921 ಮೂಲ. ಇದು 1950ರಲ್ಲಿ ಇದಾಗಿರ್ತಕ್ಕಂಥದ್ದು. ಜಾನ್ ಮತಾಯಿ ಶಿಫಾರಸಿನ ಮೇರೆಗೆ ಇದು ಅಂದಾಜು ಸಮಿತಿ ಅತಿ ದೊಡ್ಡ ಸಮಿತಿ. ವಾರ್ಷಿಕ ಬಜೆಟ್ನಲ್ಲಿರುವ ಅಂದಾಜುಗಳನ್ನು ಪರೀಕ್ಷೆಗೆ ಒಳಪಡಿಸುವುದು ಮತ್ತು ದುಂದು ವೆಚ್ಚವನ್ನು ತಪ್ಪಿಸಲು ಸಲಹೆ ನೀಡುವುದು ನಿರಂತರ ಮಿತವ್ಯಯ ಸಮಿತಿ ಅಂತೇಳಿ ಕರಿತೀವಿ. ಇದರ ಎಲ್ಲ ಸದಸ್ಯರು ಲೋಕಸಭೆಯಿಂದ ಆಯ್ಕೆಯಾಗುತ್ತಾರೆ. ಒಟ್ಟು 30 ಜನ. ಸಚಿವರುಗಳನ್ನು ಸಮಿತಿಗೆ ಆಯ್ಕೆ ಮಾಡುವಂತಿಲ್ಲ. ಸಚಿವರುಗಳನ್ನು ಅಂದಾಜು ಸಮಿತಿಗೆ ಆಯ್ಕೆ ಮಾಡುವಂತಿಲ್ಲ. ಇನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ 1921 1 ವರ್ಷವನ್ನು ಅಧಿಕಾರಾವಧಿ ಹೊಂದಿರುತ್ತಾರೆ. 22 ಮಂದಿ ಸದಸ್ಯರಿರುತ್ತಾರೆ. ಅದರಲ್ಲಿ 15 ಲೋಕಸಭೆ ಹಾಗೂ 7 ರಾಜ್ಯಸಭೆ.
ವಿರೋಧ ಪಕ್ಷದ ಸದಸ್ಯರೊಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತಾರೆ. CAG ನೀಡಿರುವಂತಹ ವರದಿಯನ್ನು ಈ ಸಮಿತಿ ಪರಿಶೀಲಿಸುತ್ತದೆ. ಇನ್ನು ಸಾರ್ವಜನಿಕ ಉದ್ಯಮಗಳ ಸಮಿತಿ 1964 ಕೃಷ್ಣ ಮೆನನ್ 22 ಸದಸ್ಯರು, ಅದರಲ್ಲಿ 15 ಲೋಕಸಭೆ, 7 ರಾಜ್ಯಸಭೆ. ಅಧಿಕಾರಾವಧಿ 1 ವರ್ಷ. ಲೋಕಸಭಾ ಸದಸ್ಯರಲ್ಲಿ ಒಬ್ಬರು ಅಧ್ಯಕ್ಷ. ವರದಿಯನ್ನು ಸಂಸತ್ತಿಗೆ ಸಲ್ಲಿಸುವುದು. ಸಂಚಿತ ನಿಧಿಯಿಂದ ಹಣವನ್ನು ಪಡೆಯುತ್ತಾರೆ. ಯಾರು? ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಒಂದು ಸದಸ್ಯರು. ಕೇಂದ್ರ ಸರ್ಕಾರ ಭಾಗ 5 52ರಿಂದ 151. ರಾಷ್ಟ್ರಪತಿ 52ನೇ ವಿಧಿ 53ನೇ ವಿಧಿ ಕಾರ್ಯಾಂಗ ಮುಖ್ಯಸ್ಥರಾಗಿರುತ್ತಾರೆ. 54ನೇ ವಿಧಿ ಪ್ರಕಾರ ಚುನಾವಣೆ ಎಲೆಕ್ಟ್ರಲ್ ಕಾಲೇಜ್, ಲೋಕಸಭೆ, ರಾಜ್ಯಸಭೆ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ದೆಹಲಿ, ಪಾಂಡಿಚೇರಿ ಮತ್ತು ಜಮ್ಮು ಕಾಶ್ಮೀರ ಒಳಗೊಂಡಂತೆ ವಿಧಾನಸಭೆಗಳನ್ನು ಒಳಗೊಂಡಂತೆ. 55 ರಾಷ್ಟ್ರಪತಿ ಚುನಾವಣೆಯ ವಿಧಾನ. 56 ಅಧಿಕಾರಾವಧಿ 5 ವರ್ಷ. ರಾಜೀನಾಮೆ ಉಪರಾಷ್ಟ್ರಪತಿಗೆ ಕೊಡುತ್ತಾರೆ. 57ನೇ ವಿಧಿ ಮರು ಆಯ್ಕೆ. 58 ಅರ್ಹತೆ 35 ವರ್ಷ. ಲೋಕಸಭಾ ಸದಸ್ಯರಾಗಲು ಹೊಂದಿರುವ ಅರ್ಹತೆಗಳನ್ನು ಹೊಂದಿರಬೇಕು, ಆದರೆ ಯಾವುದೇ ಸದನದ ಸದಸ್ಯರಾಗಿರಬಾರದು. 59ನೇ ವಿಧಿ ಸಂಬಳ ಮತ್ತು ಸವಲತ್ತು 5 ಲಕ್ಷ. ರಾಷ್ಟ್ರಪತಿ ಭವನ ದೆಹಲಿಯಲ್ಲಿದೆ. ರಾಷ್ಟ್ರಪತಿ ನಿವಾಸ ಶಿಮ್ಲಾದಲ್ಲಿದೆ. ರಾಷ್ಟ್ರಪತಿ ನಿಲಯಂ ಹೈದರಾಬಾದ್ನಲ್ಲಿದೆ. 60ನೇ ವಿಧಿ ರಾಷ್ಟ್ರಪತಿಗಳ ಪ್ರಮಾಣವಚನ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಪ್ರಮಾಣವಚನ ಕೊಟ್ಟಿರ್ತಕ್ಕಂಥದ್ದು. 61ನೇ ವಿಧಿ ಮಹಾಭಿಯೋಗ ಬಗ್ಗೆ ತಿಳಿಸುತ್ತದೆ. ಸಂಸತ್ತಿನ ಯಾವುದಾದರೂ ಒಂದು ಸದನದಲ್ಲಿ ಮಹಾಭಿಯೋಗವನ್ನು ಮಂಡಿಸಬಹುದು. 1/4 ಬೆಂಬಲವಿರಬೇಕು. ನಂತರ 14 ದಿನಗಳ ಮುಂಚೆ ನೋಟಿಸ್ ನೀಡಿ ಚರ್ಚೆಗೆ ಗೊತ್ತುಪಡಿಸಬೇಕು. ಸಂಸತ್ತಿನ ನಾಮಕರಣ ಸದಸ್ಯರು ಸಹ ಸೇರಿದಂತೆ ಎಲ್ಲ ಸದಸ್ಯರು ಭಾಗವಹಿಸುತ್ತಾರೆ. ರಾಜ್ಯಗಳ ವಿಧಾನಸಭೆ ಸದಸ್ಯರು ಭಾಗವಹಿಸುವುದಿಲ್ಲ. 62 ಆಕಸ್ಮಿಕವಾಗಿ ಈ ಒಂದು ಹುದ್ದೆ ಖಾಲಿಯಾದರೆ 6 ತಿಂಗಳೊಳಗೆ ಚುನಾವಣೆ ನಡೆಯತಕ್ಕಂಥದ್ದು. 123ನೇ ವಿಧಿ ರಾಷ್ಟ್ರಪತಿಯ ಸುಗ್ರೀವಾಜ್ಞೆ 6 ವಾರದೊಳಗೆ ಹೊರಡಿಸಬೇಕು. 331ನೇ ವಿಧಿ ಇದು ಇಬ್ಬರು ಆಂಗ್ಲೋ ಇಂಡಿಯನ್ ನೇಮಕಾತಿ ರದ್ದು ಮಾಡಿರತಕ್ಕಂಥದ್ದು. ನೆಕ್ಸ್ಟು ಶಾಸಕಾಂಗಿ ಅಧಿಕಾರಗಳಂತೂ ಬರುತ್ತೆ. 80ನೇ ವಿಧಿ 12 ಜನ ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ. 85ನೇ ವಿಧಿ ಪ್ರಕಾರ ಸಂಸತ್ತಿನ ಅಧಿವೇಶನ ಮುಂದೂಡುವ, ಕರೆಯುವ, ವಿಸರ್ಜಿಸುವ ಅಧಿಕಾರವನ್ನು ರಾಷ್ಟ್ರಪತಿ ಹೊಂದಿರುತ್ತಾರೆ. 86ನೇ ವಿಧಿ ವಿಶೇಷ ಭಾಷಣ. 87 ಸಾರ್ವತ್ರಿಕ ಚುನಾವಣೆ ನಂತರ ಮೊದಲ ಅಧಿವೇಶನ ಉದ್ದೇಶಿಸಿ ಮಾತುಕತೆ. 108 ಜಂಟಿ ಅಧಿವೇಶನ ಕರೆಯುವ, ಆದರೆ ಅಧ್ಯಕ್ಷತೆ ಸ್ಪೀಕರ್ ವಹಿಸಿರುತ್ತಾರೆ. ಜಂಟಿ ಅಧಿವೇಶನ 3 ಬಾರಿ ನಡೆದಿದೆ. 1961 ವರದಕ್ಷಿಣೆ, 1978 ಬ್ಯಾಂಕಿಂಗ್ ಕಾಯ್ದೆ, 2002ರಲ್ಲಿ ಪೋಟಾ ಕಾಯ್ದೆ. 111ನೇ ವಿಧಿ ಪ್ರಕಾರ ನೋಡೋದಾದರೆ ವೀಟೋ ಅಧಿಕಾರ. ಸಂಸತ್ತಿನ ಉಭಯ ಸದನಗಳನ್ನು ಒಂದು ನಿಮಿಷ ವೀಟೋ ಅಧಿಕಾರ ಸಂಸತ್ತಿನ ಉಭಯ ಸದನಗಳಿಂದ ಅಂಗೀಕರಿಸಲ್ಪಟ್ಟ ಮಸೂದೆಗಳಿಗೆ ಒಪ್ಪಿಗೆ ನೀಡುವ, ಪುನರ್ ಪರಿಶೀಲಿಸುವ, ಹಿಂದಿರುಗಿಸುವ, ತಡೆಹಿಡಿಯುವ ಅಧಿಕಾರವನ್ನು ಹೊಂದಿರುತ್ತಾರೆ. ನಿರಂಕುಶ ವೀಟೋ ತಡೆಯುವುದನ್ನು ರಾಷ್ಟ್ರಪತಿಯವರು ತಡೆಹಿಡಿಯಬಹುದು. ಪ್ಯಾಕೆಟ್ ವೀಟೋ ರಾಷ್ಟ್ರಪತಿ ತಮ್ಮ ಬಳಿ ಇಟ್ಟುಕೊಳ್ಳುವುದು. ಮರು ಪರಿಶೀಲನೆ ವೀಟೋ ರಾಷ್ಟ್ರಪತಿಯವರು ಸಂಸತ್ತಿಗೆ ಕಳುಹಿಸಬಹುದು, ಆದರೆ ಸಂಸತ್ತಿನ ತಿದ್ದುಪಡಿ ಮಸೂದೆಯನ್ನು ಹಾಗೂ ಹಣಕಾಸು ಮಸೂದೆಯನ್ನು ಮರುಕಳಿಸಲು ಬರುವುದಿಲ್ಲ. ವೆರಿ ಇಂಪಾರ್ಟೆಂಟ್. ಇನ್ನು 72ನೇ ವಿಧಿ ಕ್ಷಮಾದಾನ. ಶಿಕ್ಷೆಯನ್ನು ಕಡಿಮೆ ಮಾಡುವ, ಮರಣದಂಡನೆಯನ್ನು ರದ್ದುಪಡಿಸಬಹುದು. 124ನೇ ವಿಧಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನೇಮಕ. 143 ಸುಪ್ರೀಂ ಕೋರ್ಟ್ನ ಸಲಹೆ ಕೇಳಬಹುದು. 217ನೇ ವಿಧಿ ಹೈಕೋರ್ಟ್ ಮುಖ್ಯ ಮತ್ತು ಇತರ ನ್ಯಾಯಾಧೀಶರ ನೇಮಕ. 280 ಕೇಂದ್ರ ಹಣಕಾಸು ಆಯೋಗ 5 ವರ್ಷ. 267 ಕಂಟಿಂಜೆನ್ಸಿ ಫಂಡ್ ಅಂತ ಕರಿತೀವಿ. ಕೇಂದ್ರ ಸದಲ್ವಾರ್ ನಿಧಿ, ಕೇಂದ್ರ ಆಕಸ್ಮಿಕ ನಿಧಿ, ವಿಪತ್ತು ಪರಿಹಾರ ನಿಧಿ ಅಂತೇಳಿ ಕರೀತಕ್ಕಂಥದ್ದು. ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಂಡಿಸತಕ್ಕದ್ದಲ್ಲ. ರಾಷ್ಟ್ರಪತಿ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. 2ನೇ ದುಂಡು ಮೇಜಿನ ಅಧಿವೇಶನ ವಿಧಿಸಿದವರು ವಿ ಗಿರಿ. ಇಂಡಸ್ಟ್ರಿ, ಮೈ ಲೈಫ್ ಆ್ಯಂಡ್ ಎ ಟೈಮ್ ಎನ್ನುವಂಥ ಕೃತಿಯನ್ನು ಬರೆಯುತ್ತಾರೆ. ಆಪರೇಷನ್ ಬ್ಲೂ ಸ್ಟಾರ್, ಪಂಜಾಬ್ನ ಅಮೃತಸರ ಜ್ಞಾನಿ ಜೈಲ್ ಸಿಂಗ್. ಆರ್ ವೆಂಕಟರಾಮನ್, ಮೈ ಪ್ರೆಸಿಡೆಂಟಿಯಲ್ ಇಯರ್ಸ್ ಅಂತೇಳಿ ಒಂದು ಕೃತಿಯನ್ನು ಬರೆಯುತ್ತಾರೆ. ಅಬ್ದುಲ್ ಕಲಾಂ 2002ರಿಂದ 2007. ಕ್ಷಿಪಣಿಯ ಮನುಷ್ಯ, 11ನೇ ರಾಷ್ಟ್ರಪತಿ. ವಿಷನ್ 2020, ಇಗ್ನಿಟೆಡ್ ಮೈಂಡ್, ಟರ್ನಿಂಗ್ ಪಾಯಿಂಟ್, ವಿಂಗ್ಸ್ ಆಫ್ ಫೈರ್. 1998 ಮೇ 11ರಂದು ಪೋಖ್ರಾನ್ 2, ಆಪರೇಷನ್ ಶಕ್ತಿ. ಇಂದಿರಾ ಗಾಂಧಿ ಮೊಟ್ಟಮೊದಲ ಮಹಿಳಾ ಹಾಗೂ ದೀರ್ಘಾವಧಿ ಪ್ರಧಾನಮಂತ್ರಿ. 1969 ಜುಲೈ 19, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ. 1975 20 ಅಂಶಗಳ ಕಾರ್ಯಕ್ರಮ. ಗರೀಬಿ ಹಠಾವೋ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬರುತ್ತೆ. 1975 ಜೂನ್ 25ರಂದು ರಾಷ್ಟ್ರೀಯ ಆಂತರಿಕ ತುರ್ತು ಪರಿಸ್ಥಿತಿ.
1976 42ನೇ ತಿದ್ದುಪಡಿ ಪ್ರಕಾರ ಮಿನಿ ಸಂವಿಧಾನ. 1971 ಭಾರತ ರತ್ನ ಪ್ರಶಸ್ತಿ ಯಾರಿಗೆ? ಇಂದಿರಾ ಗಾಂಧಿ ಅವರಿಗೆ, ಮೊದಲ ಮಹಿಳೆಯವರು ಭಾರತ ರತ್ನ ಪಡೆದಿರ್ತಕ್ಕಂಥದ್ದು. 1980 ಏಪ್ರಿಲ್ 15ರಂದು 6 ಅಂಕಿಗಳ ರಾಷ್ಟ್ರೀಕರಣ. 1982ರಲ್ಲಿ ನಬಾರ್ಡ್ ಸ್ಥಾಪನೆ. ನಾವು ಯಾವುದೇ ಇರತಕ್ಕಂಥ ಸಮಯದೊಂದು ವ್ಯರ್ಥ ಮಾಡದೆ ಓನ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಮಾತ್ರ ಹೇಳ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ಉತ್ತರ ಪ್ರದೇಶದಿಂದ ಫುಲ್ಪುರ್ ಲೋಕಸಭೆಯಿಂದ ಆಯ್ಕೆಯಾಗುತ್ತಾರೆ. ಇವರು 1946 ಡಿಸೆಂಬರ್ 23ರಂದು ಧ್ಯೇಯಗಳ ನಿರ್ಣಯವನ್ನು ಹೊರಡಿಸುತ್ತಾರೆ. ಮೊದಲ PM ಹಾಗೂ ದೀರ್ಘಾವಧಿ PM ಅವರು ಜವಾಹರ್ಲಾಲ್ ನೆಹರು ಅವರು. ಪಂಚಶೀಲ ಒಪ್ಪಂದ 1954 ಏಪ್ರಿಲ್ 29. ಅಲಿಪ್ತ ನೀತಿ ಅಧಿಕಾರ 1960 ಸೆಪ್ಟೆಂಬರ್ 19ರಂದು ಸಿಂಧು ನದಿ ಒಪ್ಪಂದ ಅಯುಬ್ಕ ನಡುವೆ. 1950 ಮಾರ್ಚ್ 15 ಯೋಜನಾ ಆಯೋಗ. ಸಮಾಧಿ ಶಾಂತಿವನ ನವೆಂಬರ್ 14 ಮಕ್ಕಳ ದಿನ. 1955 ಭಾರತ ರತ್ನ. ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಂಪಲ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಲೆಟರ್ ಫ್ರಮ್ ಎ ಫಾದರ್ ಟು ಈಸ್ ಡಾಕ್ಟರ್ ಹಾಗೂ ಟುವರ್ಡ್ಸ್ ಫ್ರೀಡಮ್ ಇವರ ಆತ್ಮಚರಿತ್ರೆ ಆಗಿರತಕ್ಕಂಥದ್ದು. ಇನ್ನು ಉಪರಾಷ್ಟ್ರಪತಿಯ ಬಗ್ಗೆ ನೋಡೋದಾದರೆ 63ನೇ ವಿಧಿ ರಾಜ್ಯಸಭೆಯ 15ನೇ ಅಧ್ಯಕ್ಷರು. 64ನೇ ವಿಧಿ ಪ್ರಕಾರ ಹಂಗಾಮಿ ರಾಷ್ಟ್ರಪತಿಯಾಗಿ 65 ವರ್ಷ ಹಾಗೂ 6 ತಿಂಗಳೊಳಗೆ ಚುನಾವಣೆ ನಡೀತಕ್ಕಂಥದ್ದು. 66 ಚುನಾವಣೆ ಸಂಸತ್ತಿನ 2 ಸದನಗಳ ಸದಸ್ಯರು ಏಕವರ್ಗಾವಣೆ ಮತ ರಹಸ್ಯ ಮತದಾನ. 20 ಜನ ಸೂಚಕರು ಮತ್ತು 20 ಜನ ಅನುಮೋದಕರು 15,000 ಠೇವಣಿ ಇಡಬೇಕು. 35 ವರ್ಷ ವಯಸ್ಸಾಗಿರಬೇಕು. ರಾಜ್ಯಸಭಾ ಸದಸ್ಯರಾಗುವಂಥ ಅರ್ಹತೆ ಹೊಂದಿರಬೇಕು. 67ನೇ ವಿಧಿ 5 ವರ್ಷ ಒಂದು ಅಧಿಕಾರಾವಧಿ. ಪದಚ್ಯುತಿ ರಾಜ್ಯಸಭೆಗೆ ಇದೆ. ಮೊದಲು 14 ದಿನಗಳ ನೋಟಿಸ್ ನೀಡಬೇಕು. ಆ ನಿರ್ಣಯವನ್ನು ಬಹುಮತದಿಂದ ಲೋಕಸಭೆಯು ಅದನ್ನು ಒಪ್ಪಿದರೆ ಉಪರಾಷ್ಟ್ರಪತಿಯನ್ನು ಮಹಾಭಿಯೋಗ ಮಾಡಬಹುದು. ರಾಜೀನಾಮೆ ರಾಷ್ಟ್ರಪತಿಗೆ ಕೊಡುತ್ತಾರೆ. ಪ್ರಮಾಣವಚನ ಸಹ ರಾಷ್ಟ್ರಪತಿಗೆ ಕೊಡುತ್ತಾರೆ. 4 ಲಕ್ಷ ರೂಪಾಯಿ ಇವರ ವೇತನ. ಎಸ್ ರಾಧಾಕೃಷ್ಣನ್ ಇವರು ಮೊದಲ ಹಾಗೂ 2 ಅವಧಿಗೆ. ಹಮೀದ್ ಅನ್ಸಾರಿ 2ನೇ ಬಾರಿಗೆ. ಕನ್ನಡಿಗ ಬಿಳಿಜತ್ತಿ. ಉಪರಾಷ್ಟ್ರಪತಿ ಅಧಿಕಾರದಲ್ಲಿ ಮರಣ ಹೊಂದಿದವರು ಕೃಷ್ಣಕಾಂತ್ ಅವರು. ರಾಜೀವ್ ಗಾಂಧಿ ಇವರ ಸಂಬಂಧಿತ ಸ್ಥಳ ವೀರಭೂಮಿ. 1985 52ನೇ ತಿದ್ದುಪಡಿ ಪಕ್ಷಾಂತರ ನಿಷೇಧ ಕಾಯ್ದೆ. 1988 61ನೇ ತಿದ್ದುಪಡಿ. 21ರಿಂದ 18ಕ್ಕೆ ಮತದಾನ ವಯಸ್ಸನ್ನು ಇಳಿಸುತ್ತಾರೆ. ಮೇ 21 ಭಯೋತ್ಪಾದನಾ ನಿಗ್ರಹ ದಿನ. ಆಗಸ್ಟ್ 20 ಸದ್ಭಾವನಾ ದಿವಸ್. PV ನರಸಿಂಹರಾವ್ 1991ರಿಂದ 1996 ಆಧುನಿಕ ಭಾರತದ ಚಾಣಕ್ಯ. LPG ಅಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ 1991 ಜುಲೈ 24ರಂದು ಜಾರಿಗೆ ಬರುತ್ತೆ. 1988 1992 ಏಪ್ರಿಲ್ 12ರಂದು ಸೆಬಿ ಜಾರಿಗೆ. ಇವರ ಕೃತಿ ಇನ್ಸೈಡರ್ ಅಂತ ಬರೀತಕ್ಕಂಥದ್ದು. ಇನ್ನು ವಾಜಪೇಯಿ ಇವರನ್ನು ಅಜಾತಶತ್ರು, ಸದೈವ ಅಟಲ್ ಅಂತ ಕರೀತಕ್ಕಂಥದ್ದು. ಇವರ ಸಂಬಂಧಿಸಿದ ಸದೈವ ಅಟಲ್. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 2000 ಡಿಸೆಂಬರ್ 25. 86 ತಿದ್ದುಪಡಿ ಪ್ರಕಾರ 2002 71 ಎ ವಿಧಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸುವರ್ಣ ಚತುಷ್ಕೋನ ಪಥ ದೆಹಲಿ, ಚೆನ್ನೈ, ಅದೇ ರೀತಿಯಾಗಿ ಮುಂಬೈ, ಕಲ್ಕತ್ತಾ. 1998 ಮೇ 11 ತಂತ್ರಜ್ಞಾನ ದಿನ. ಆಪರೇಷನ್ ಶಕ್ತಿ. 1999 ಜುಲೈ 26 ಕಾರ್ಗಿಲ್ ದಿವಸ. ದೆಹಲಿಯಿಂದ ಲಾಹೋರ್ಗೆ ಬಸ್ ಸಂಚಾರ. ಡಿಸೆಂಬರ್ 25 ಉತ್ತಮ ಆಡಳಿತ ದಿನ. ಅದೇ ರೀತಿಯಾಗಿ ಹಿಂದಿಯಲ್ಲಿ ಭಾಷಣ. ಪಾಂಚಜನ್ಯ, ದೀನ ಉಪಾಧ್ಯಾಯ, ರಾಷ್ಟ್ರಧರ್ಮ, ವೀರಾರ್ಜುನ, ಸ್ವದೇಶಿ ಇವರ ಒಂದು ಕೃತಿಗಳು ಆಗಿರ್ತಕ್ಕಂಥದ್ದು.